ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ನರಸೀಪುರ ತಾಲೂಕಲ್ಲಿ ಮೈಸೂರು ಜಿಲ್ಲೆನಲ್ಲೇ ಅತಿ ಹೆಚ್ಚು ಅಂಬರೀಷ್ ಅಭಿಮಾನಿಗಳು ಮತ್ತು ವಿಷ್ಣು ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು, ಎಲ್ಲ ಚಿತ್ರರಂಗದ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳಾಗಿದ್ದಾರೆ. ಕಾರಣ ಏನು ಅಂತಂದರೆ ನಿಮ್ಮ ಒಂದು ಕಂಠಸಿರಿಗೆ. ಹಾಗಾಗಿ ಇವತ್ತು ತಾವು ವಾರ್ಷಿಕೋತ್ಸವಕ್ಕೆ ಬಂದಿರೋ ಸಾಗರನಲ್ಲ ಪತ್ರಿಕೆ ನರಸಿಂಹಯ್ಯನವರ ವಾರ್ಷಿಕೋತ್ಸವಕ್ಕೆ ಏನು ಹೇಳ್ತೀರಾ ಸರ್? ಅವ್ರಿಗೆ ಏನು ಶುಭಾಶಯ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡೋಕ್ಕೆ ಮಾತಿಲ್ಲ. ಹಿರಿಯರು ಒಳ್ಳೆ ಬರವಣಿಗೆ ತುಂಬ ಚೆನ್ನಾಗಿದೆ. ನಮ್ಮನ್ನಂತೂ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯಗಳನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ವಿಚಾರವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಮನಸ್ಸಿಗೆ ಮುಟ್ಟುವಾಗಿ ಬರೀತಾರೆ. ಎಲ್ಲರೂ ಆಶೀರ್ವದಿಸ್ತಾರೆ. ಅವರ ಪತ್ರಿಕೆ ಇನ್ನೂ ಹೆಚ್ಚು ಹೆಚ್ಚು ವಾರ್ಷಿಕೋತ್ಸವ ಮಾಡ್ಕೋಬೇಕು ಅಂತ ಆಸೆ ಪಡ್ತೀವಿ. ಓಕೆ, ಹಾಗೆ ತಮ್ಮ ಪರಿಚಯ ಸರ್? ನಾವು ಶ್ರೀನಿವಾಸ್ ಅಂತ, ನಮ್ಮ ಧರ್ಮಪತ್ನಿ ತಮ್ಮ ಗ್ರೂಪ್ ಹೆಸರು ವಿಷ್ಣುವರ್ಧನ್ ಮ್ಯೂಸಿಕಲ್ ಇವೆಂಟ್ಸ್ ಅಂತ ಮಾಡಿದ್ವಿ ಸರ್. ಓಕೆ. ಕಳೆದ ಸಾರಿ ನಾವು ಬನ್ನೂರಿಗೆ ನೀವು ಬಂದಾಗ ಅಂಬರೀಷ್ ಅವರ ಕಾರ್ಯಕ್ರಮ ವೇದಿಕೆಯಲ್ಲಿ ಇಡೀ ಚಿತ್ರರಂಗದ ದಿಗ್ಗಜರೆಲ್ಲ ಬಂದಿದ್ರು. ಆಗ ಭಾಳ ಚೆನ್ನಾಗಿ ಆಡಿದ್ವಿ ತಾವು. ಇಲ್ಲಿ ಸುಮಲತಾ ಮೇಡಮ್ ಬಂದಾಗ ಕೂಡ ತಾವೆಲ್ಲ ಬಂದಿದ್ವಿ. ಮತ್ತು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಆಡ್ತೀರಾ, ರಾಜಕೀಯ ವೇದಿಕೆಗಳಿಗೆ ಆಡ್ತೀರಾ. ನಿಜವಲ್ಲ ನಮ್ಮ ತಾಲೂಕಲ್ಲಿ ಒಂದಷ್ಟು ಕಲಾವಿದರಿದ್ದಾರೆ, ಎಲ್ಲ ಥರ ಕಲಾವಿದರು. ಅದರಲ್ಲೂ ನೀವು ಸಂಗೀತ ಕಲಾವಿದರು ಮತ್ತು ಚಿತ್ರಗೀತೆ ಕಲಾವಿದರು ಅಂದರೆ ನಮ್ಗೆ ಹೆಮ್ಮೆ ಪಡುವಂಥ ವಿಚಾರ ಖಂಡಿತ. ಮತ್ತು ಇನ್ನೊಂದು ಈಗ ಕಲಾವಿದರ ವಿಚಾರವಾಗಿ ಹೇಳೋದಾದರೆ ಒಂದಷ್ಟು ನಮ್ಮ ತಾಲೂಕುಗಳಲ್ಲಿ ಕಲಾವಿದರಿಗೆ ಜಿಲ್ಲಾ ರಾಜ್ಯ ಪ್ರಶಸ್ತಿ ಬಂದಿಲ್ಲ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ಲ. ತಮಗೆ ಏನಿಸುತ್ತೆ ಈ ವಿಚಾರವಾಗಿ ಹೇಳೋದಾದರೆ? ಈಗ ತುಂಬ ಹಿರಿಯರು ತಾವೆಲ್ಲ ಹಾಡುಗಾರಿಕೆಯಲ್ಲಿ, ಅದು ಕರಾಕೆ ಆಗಿರ್ಬೋದು ಅಥವಾ ಸುಗಮ ಸಂಗೀತ ಆಗಿರ್ಬೋದು, ಎಲ್ಲ ಕಡೆ ಇನ್ಸ್ಟ್ರೂಮೆಂಟ್ಸ್ ಕೂಡ ಆಡ್ತೀರಾ. ಅದೊಂದು ಚಿಂತನೆ ಇದೆ ನಮ್ಮ ತಾಲೂಕಲ್ಲಿ ಇದೆ ಸರ್. ಆದರೆ ನಾವು ಹುಡ್ಕೊಂಡು ಹೋಗಲ್ಲ ಸರ್, ಅದು ಹುಡ್ಕೊಂಡು ಬರಬೇಕು ಅಷ್ಟೇ. ಓಕೆ, ಅದನ್ನು ಸುಮಾರು ಜನ ಗುರುತಿಸಿದ್ದಾರೆ. ಆದ್ರೂ ನಮ್ಮನ್ನು ಒಂದು ರೀತಿಲಿ ಅವರು ಬೇರೆ ಕಡೆಗಣಿಸ್ತಾ ಇದ್ದಾರೆ. ಅದರಿಂದ ನಾವು ಹುಡ್ಕೊಂಡು ಹೋಗಲ್ಲ. ಅದು ಏನಾದರೂ ಸಿಗಬೇಕು ಅಂತಂದರೆ ಪ್ರೇರಣೆ ಆಗಬೇಕು ಖಂಡಿತ. ಹಿರಿಯರ ಉದಾಹರಣೆಗೆ ನೀವು ನಮ್ಮ ನರಸಿಂಹಯ್ಯನವರು ಪತ್ರಿಕಾ ರಂಗದಲ್ಲಿ ನರಸಿಂಹಯ್ಯನವ್ರಿಗೆ ಒಂದು ಕಲಾ ತಂಡದಲ್ಲಿ ನಿಮಗೆ ಕೊಡುವಂಥ ಅವಶ್ಯಕತೆ ಇದೆ ಸರ್ ನಮ್ಮ ನರಸೀಪುರ ತಾಲೂಕಿಗೆ. ಅದು ಹೌದು ಸರ್, ಅದು ನೋಡೋಣ, ಅದು ಮುಂದೆ ಕಾದು ನೋಡೋಣ. ಥ್ಯಾಂಕ್ ಯು.